ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಆಚೆ. ಈ ವಿಡಿಯೋದಲ್ಲಿ ಈಸಿಯಾಗಿ ಮನೇಲಿ ಕಲ್ತಪ್ಪ ಹೇಗೆ ಮಾಡೋದಂತೇಳಿ ಹೇಳ್ತಾ ಇದ್ದೀನಿ. ಮ್ಯಾಂಗ್ಳೂರ್ ಸೈಡ್ ಮತ್ತು ನಮ್ಮ ಮಲ್ನಾಡ್ ಸೈಡು ಈ ಕಲ್ತಪ್ಪನ ಜಾಸ್ತಿ ಮಾಡ್ತೀವಿ. ಈ ಕಲ್ತಪ್ಪಕ್ಕೆ ಯಾವುದೇ ಶುಗರ್ ಹಾಕೋದಿಲ್ಲ, ಸೋಡಾ ಹಾಕೋದಿಲ್ಲ, ಮೈದಾ ಹಾಕೋದಿಲ್ಲ, ಓವೆನ್ ಕೂಡ ಬೇಕಾಗಿಲ್ಲ. ನಾನಿಲ್ಲಿ 1 ಕಪ್ ರೇಷನ್ ಅಕ್ಕಿನ 5 ಟು 6 ಅವರ್ಸ್ ನೆನೆಯಕ್ಕೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಲ್ತಪ್ಪ ಮಾಡುವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ 2 ಈರುಳ್ಳಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ನೆನೆಸಿಟ್ಟಿರೋ ಅಕ್ಕಿ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಯಾವುದೇ ರೀತಿ ಅಂಗಡಿ ತಿಂಡಿ ಮತ್ತು ಕೇಕು ಆ ಥರದ್ದು ಯಾವ್ದು ಐಟಮ್ಸನ್ನು ತೆಕ್ಕೊಡ್ತಾ ಇರಲಿಲ್ಲ. ನಮಗೆ ವಾರಕ್ಕೊಂದ್ಸಲಿ ಇದೇ ಥರ ಕಲ್ತಪ್ಪ ಮತ್ತು ಮನೆಯಲ್ಲೇ ಮಾಡೋಂಥ ಬೇರೆ ತಿಂಡಿಗಳನ್ನೆಲ್ಲ ಮಾಡಿ ಕೊಡ್ತಾಯಿದ್ರು. ಅದೇ ಜಾರಿಗೆ ರುಬ್ಕೊಳ್ಳೋದಿಕ್ಕೆ ಒಂದು 3 ಏಲಕ್ಕಿನ ಇಲ್ಲಿ ಬಿಡಿಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ನೆಕ್ಸ್ಟು ಇದಕ್ಕೆ ಟೇಸ್ಟಿಗೆ ನಾನಿಲ್ಲಿ ಯಾವುದು ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಅದ್ರ ಬದಲು ಇಲ್ಲಿ ಕಪ್ಪು ಬೆಲ್ಲ ಮತ್ತು ಬಿಳಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಕಪ್ಪು ಬೆಲ್ಲ ಒಂದು ಸ್ವಲ್ಪ ಕಲರ್ ಬರುತ್ತೆ, ಅದಕ್ಕೋಸ್ಕರ ಕಪ್ಪು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಬಿಳಿ ಬೆಲ್ಲ ಟೇಸ್ಟಿಗೋಸ್ಕರ. ಬರೀ ಕಪ್ಪು ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಶುಗರ್ ಹಾಕ್ತಾ ಇಲ್ಲ. ಮತ್ತು 2 ಬೆಲ್ಲನೂ ಇಲ್ಲಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಪ್ಪು ಬೆಲ್ಲ ಮತ್ತು 1/4 ಕಪ್ ಆಗುವಷ್ಟು ಬಿಳಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು. ನಿಮಗೆ ಕಪ್ಪು ಬೆಲ್ಲ ಸಿಕ್ಕಿಲ್ಲ ಅಂದರೆ ಬಿಳಿ ಬೆಲ್ಲನೇ ಹಾಕ್ಕೊಳ್ಬೋದು. ಏನೂ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಅನ್ನನೂ ಕೂಡ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ದೋಸೆ ಹಿಟ್ಟು ಹದ ಇರುತ್ತಲ್ಲ, ಆ ಥರ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನಿವತ್ತು ಕಲ್ತಪ್ಪನ ಒಲೆಯಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ತಪ್ಪಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದನ್ನ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಈರುಳ್ಳಿ ಹಾಕ್ಕೊಳಕ್ಕೆ ಹೋಗಬಾರ್ದು, ತೆಂಗಿನಕಾಯಿ ಫಸ್ಟ್ ಹಾಕಬೇಕು. ಯಾಕೆಂದರೆ ತೆಂಗಿನಕಾಯಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಈರುಳ್ಳಿನೂ ಜೊತೆಗೆ ಹಾಕಿದ್ರೆ ಬೇಗ ಸೀದೋಗುತ್ತೆ. ಅದರಿಂದ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಬ್ರೌನಿಷ್ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಲ್ತಪ್ಪನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ಬೋದು. ಈ ಕಲ್ತಪ್ಪನ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ವಿಶಲ್ ತೆಗೆದು ಸಣ್ಣ ಉರಿಯಲ್ಲಿ ಒಂದು 40 ನಿಮಿಷ ಬೇಯಕ್ಕೆ ಬಿಡಬೇಕು. ಇಲ್ಲಿ ನಾನು ಮೇಲೆ ಕೂಡ ಕೆಂಡನ ಹಾಕ್ಕೊಂಡಿದ್ದೀನಿ ಮತ್ತು ಕೆಳಗಡೆ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಬೇಕು. ಜಾಸ್ತಿ ಉರಿ ಮಾಡಿಕೊಂಡ್ರೆ ಅದು ಸೀದೋಗ್ಬಿಡುತ್ತೆ. ಮತ್ತು ಮೇಲ್ಗಡೆ ಕೆಂಡ ಹಾಕೋದ್ರಿಂದ ಮೇಲಿಂದನೂ ಚೆನ್ನಾಗಿ ಬೇಯುತ್ತೆ ಬೇಗ, ಮತ್ತು ಕೆಳಗಡೆಯಿಂದನೂ ಚೆನ್ನಾಗಿ ಬೇಯುತ್ತೆ. ಮತ್ತು ಇದು ಸ್ವಲ್ಪ ಸೀದೋಗಿದ್ರೆ ನೀವು ತಿನ್ನೋಕೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನನಗಂತೂ ಸೀದೋಗಿದ್ರೇ ತಿನ್ನೋಕ್ಕೆ ಇಷ್ಟ ಆಗೋದು. ನೋಡಿ ಇಲ್ಲಿ ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ. ಈ ರೆಸಿಪಿನ ಮನೇಲೂ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.